ಅದು ರಾಮಾಪುರದಲ್ಲಿರುವ ಪ್ರಸಾದನ ಮನೆ. ಈ ವರ್ಷ ಚಳಿಗಾಲ ಮತ್ತಷ್ಟು ಹೆಚ್ಚಾಗಿರುತ್ತೆ. ಸೂರ್ಯ ಕೂಡ ಹೊದಿಕೆಯ ಮುಸುಕಿನಲ್ಲಿದ್ದು ಹೊರಗೆ ಬರಲಿಕ್ಕೆ ಭಯಪಡ್ತಾ ಇರ್ತಾನೆ. ಭೋಜನ ಪ್ರಿಯನಾದ ಪ್ರಸಾದನಿಗೆ ಈ ಚಳಿಗಾಲ ಒಂದು ಶಿಕ್ಷೆಯಾಗಿ ಬದಲಾಗಿರುತ್ತೆ. ಪ್ರಸಾದ್ ಊಟ ಮಾಡ್ತಾ, ಏನೇ ಶಾರದಾ, ನಿಜಕ್ಕೂ ನಿನಗೆ ನನ್ ಮೇಲೆ ಏನಾದ್ರೂ ಪ್ರೇಮ ಇದೆಯಾ, ಇಲ್ಲ ಹಾಗೆ ತೀರಿಸ್ಕೊತಾ ಇದೆಯಾ? ಹೊರಗೆ ಚಳಿ ಹುಲಿ ಹಾಗೆ ಗರ್ಜಿಸ್ತಾ ಇದ್ರೆ ನೀನೇನೋ ಈ ಪಪ್ಪು ಪಚಡಿ ಹಾಕ್ತಾ ಇದೀಯಾ. ಈ ಗಂಟಲಲ್ಲಿ ಇಳಿಯುತ್ತಾ ಅದು? ಪ್ರೇಮ ಇರೋದಕ್ಕೆ ಬಿಸಿ ಬಿಸಿಯಾಗಿ ಮಾಡಿ ಹಾಕಿದೀನಿ, ಇಲ್ಲ ಅಂದ್ರೆ ತಂಗಳನ್ನ ಹಾಕ್ತಾ ಇದ್ದೆ. ಚಳಿಗಾಲ ಅಂತ ಹೇಳಿ ದಿನಕ್ಕೊಂದು ಕೋಳಿ ದಿನಕ್ಕೊಂದು ಕುರಿ ಕೊಯ್ಯಲಾರೆ ಅಲ್ಲ. ಆ ಮಸಾಲೆಯಿಂದ ಗ್ಯಾಸ್ ಟ್ರಬಲ್ ಬಂದು ರಾತ್ರಿ ಎಲ್ಲ ನಿದ್ದೆ ಹೋಗಲ್ಲ. ಪಪ್ಪಲ್ಲಿ ತುಪ್ಪ ಹಾಕೊಳ್ಳಿ, ಗಮ್ಮಂತಿರುತ್ತೆ. ನನಗೆ ಗಮ್ಮಂತ ಬೇಡ, ಘಾಟಾಗಿ ಬೇಕು. ನನ್ನ ನಾಲ್ಗೆ ಸತ್ ಹೋಗಿದೆ ಶಾರದಾ, ಅದಕ್ಕೆ ಪ್ರಾಣ ಬರ್ಬೇಕು ಅಂದ್ರೆ ಒಳ್ಳೆ ಚಿಕನ್ ಚೂರು ಬೇಕೇ ಬೇಕು. ರಮೇಶು, ಸುರೇಶು, ಅರೆ ಅರುಣ್, ನೀವಾದ್ರೂ ಹೇಳು ಇವರಿಗೆ. ರಮೇಶ್, ಸುರೇಶ್, ಅರುಣ್ ಆಫೀಸಿಂದ ಲಂಚ್ಗೆ ಬಂದಿರುತ್ತಾರೆ. ಅವರು ಕೂಡ ಚಳಿಗೆ ನಡುಗುತ್ತಾ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ. ಅಪ್ಪ, ಅಮ್ಮನ ಮಾತು ಕೇಳಲೇಬೇಕು. ನೆನ್ನೆನೆ ಅಲ್ವಾ ಮಟನ್ ತಂದಿದ್ದು, ಈ ದಿನ ಪಪ್ಪು ಜೊತೆ ತಿನ್ನೋಣ ಬಿಡು. ಆಫೀಸಲ್ಲಿ ಕ್ಯಾಂಟೀನ್ ಕೂಡ ಬಂದ್ ಮಾಡಿದ್ದಾರೆ. ಹೌದಪ್ಪ, ಆದ್ರೂ ಈ ಚಳಿಗೆ ಚಿಕನ್ ಶಾಪ್ಗೆ ಹೋಗುವಷ್ಟು ತಾಳ್ಮೆ ಯಾರಿಗೂ ಇಲ್ಲ. ಅಲ್ಲಿ ಲೈನಲ್ಲಿ ನಿಂತ್ಕೋಬೇಕು ಅಂದ್ರೆ ಕಾಲು ಗಡ್ಡೆ ಕಟ್ಟಿ ಹೋಗುತ್ತೆ. ನನಗ್ ಮಾತ್ರ ಏನು ಹೇಳ್ತಿದ್ಯಾ? ಅಂಜಲಿ, ಕನಿಷ್ಠ ಮಸಾಲ ಆಮ್ಲೆಟ್ ಆದ್ರೂ ಮಾಡ್ಬೋದಿತ್ತಲ್ಲ. ಅಬ್ಬಾ ಅರುಣ್, ಈಗ ನಾನು ಅಡಿಗೆ ಮನೆಗೆ ಹೋಗಿ ಆ ಫ್ರಿಜ್ ಅಲ್ಲಿರುವ ತಣ್ಣನೆ ಮೊಟ್ಟೆ ತೆಗೆದು ಅದನ್ನ ಹೊಡೆದು ಈರುಳ್ಳಿ ಹಚ್ಚಿ, ನನ್ನಿಂದಾಗಲ್ಲಪ್ಪ. ಚಳಿಗೆ ನನ್ನ ಕೈಗಳು ಗಡ್ಡೆ ಕಟ್ಟಿ ಹೋಗಿದೆ. ಇದ್ದದನ್ನು ತಿಂದು ಮಲ್ಕೊಳ್ಳಿ. ನೋಡಿದ್ರಾ ಸೊಸೆಗೆ ಎಷ್ಟು ಸೋಂಬೇರಿತನ? ತಿಂದ್ರೆ ತಿನ್ನಿ, ಇಲ್ಲಾಂದ್ರೆ ಇಲ್ಲ, ನಾನು ಹೋಗಿ ಮಲ್ಕೋತೀನಿ. ಎಲ್ಲರೂ ಇಷ್ಟದಿಂದಲೇ ಅನ್ನ ತಿಂತಾ ಇರುವಾಗ ಅನಾಮಿಕಾ ಒಂದು ಚಿಕ್ಕ ಪಿಂಗಾಣಿ ಬರಡಿ ಹಿಡಿದುಕೊಂಡು ಹೊರಗೆ ಬರುತ್ತಾಳೆ. ಅನಾಮಿಕಾ, ಏನದು ವಾಸನೆ? ಸ್ವರ್ಗದಿಂದ ಬಂದಿರೋ ಹಾಗಿದೆ. ಅನಾಮಿಕಾ, ಏನಮ್ಮ ಪಾತ್ರೆಯಲ್ಲಿರೋದು? ಮಾವಯ್ಯ, ಇದು ಚಿಕನ್ ಪಚಡಿ. ಮೊನ್ನೆ ಅಮ್ಮನವ್ರ ಊರಿಂದ ಕಳಿಸಿದ ಸ್ವಚ್ಛವಾದ ಮಸಾಲೆಯಿಂದ ನಿನ್ನೆ ಮಿಕ್ಕ ಬೋನ್ ಚಿಕನ್ ಇಂದ ಮಾಡಿದೀನಿ. ಈಗ ಚೆನ್ನಾಗಿ ಮಾಗಿದೆ. ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಅನ್ನದ ಮೇಲೆ ಹಾಕೊಂಡು ತಿಂದ್ರೆ ಶೀತ ಕೆಮ್ಮು ಎರಡೂ ಓಡಿ ಹೋಗುತ್ತೆ. ಚಿಕನ್ ಪಚಡಿನ ಈಗ ಮಾಡಿದ್ಯಾನಮ್ಮ? ನೀನು ಹೇಳಲೇ ಇಲ್ಲ. ನಾನ್ ನಿದ್ರೆ ಹೋದಾಗ ಮಾಡಿದ್ಯಾ? ಹೌದತ್ತೆ, ನಿನ್ನೆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಮಾಡಿದೆ. ಮಾವಯ್ಯ ಚಳಿಗೆ ಸರಿಯಾಗಿ ತಿನ್ನಲಾರರು ಅಂತ ದುಃಖವೆನಿಸ್ತು. ಇನ್ನು ಅನಾಮಿಕಾ ಎಲ್ಲರ ಪ್ಲೇಟ್ ನಲ್ಲಿ ಒಂದೊಂದು ಸ್ಪೂನ್ ಚಿಕನ್ ಪಚಡಿ ಹಾಕುತ್ತಾಳೆ. ಪ್ರಸಾದ್ ಒಂದು ತುತ್ತನ್ನು ಬಾಯಲ್ಲಿ ಇಟ್ಕೊಂಡು, ಆಹಾ, ಓಹೋ, ಅದ್ಭುತ, ಅಮೋಘ. ಶಾರದಾ, ನಿನ್ನ ಪಪ್ಪು ಪಕ್ಕದಲ್ಲಿಡು. ಅಮ್ಮ ಅನಾಮಿಕಾ, ಇನ್ನೊಂದು ಗೆರಟೆ ಹಾಕಮ್ಮ. ಆ ಖಾರ, ಆ ತುಪ್ಪದ ರುಚಿ, ಅಬ್ಬಾ, ನನ್ನ ನಾಲಿಗೆಗೆ ಪ್ರಾಣ ಬಂತು. ಚಳಿಯೆಲ್ಲ ಎಲ್ಲೋ ಎಗರಿ ಹೋಯ್ತಮ್ಮ. ವಾವ್ ಅಕ್ಕ, ನಿಜಕ್ಕೂ ಸೂಪರ್ ಆಗಿದೆ. ನಾನು ಬಹಳ ಸ್ಟಾರ್ ಹೋಟೆಲಲ್ಲಿ ಚಿಕನ್ ಪಿಕಲ್ ತಿಂದೆ ಹೊರತು ಇಷ್ಟು ಟೇಸ್ಟ್ ಬಂದಿಲ್ಲ. ಇದ್ರಲ್ಲಿ ಏನ್ ಹಾಕಿದ್ಯಾ? ಆಯಿಲ್ ಕೂಡ ಬಹಳ ಫ್ರೆಶ್ ಆಗಿ ಅನಿಸ್ತಾ ಇದೆ. ಅಕ್ಕ, ನಂಗೆ ಕೂಡ ಇನ್ನೊಂದು ಚೂರು ಹಾಕು. ನನಗೆ ಅಡುಗೆ ಮಾಡೋದು ಸೋಂಬೇರಿತನ ಹೊರತು ಇದು ತಿನ್ನೋದಕ್ಕೆ ಎಷ್ಟು ದೂರವಾದ್ರೂ ನಡ್ಕೊಂಡು ಬರ್ತೀನಿ. ಇದಿದ್ರೆ ನನಗಿನ್ನೇನು ಅಡುಗೆ ಬೇಡ. ದಿನಕ್ಕೂ 3 ಹೊತ್ತು ಇದೇ ತಿಂತೀನಿ. ನನ್ನ ಹೆಂಡತಿ ಕೈನ ಅಡಿಗೆ ಅಂತ ಹೊಗಳೋದೆಲ್ಲ ಬಿಟ್ಟು ಇದು ನಿಜವಾಗಿ ಬೇರೆ ಲೆವೆಲ್ ಅಲ್ಲಿ ಇದೆ ಅನಾಮಿಕಾ. ನಿನ್ನ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ. ಅದಕ್ಕೆ ಈ ಪಚ್ಚಡಿಗೆ ಹೊರಗೆ ಒಳ್ಳೆ ಡಿಮ್ಯಾಂಡ್ ಇದೆ ಗೊತ್ತಾ? ನಮ್ಮ ಆಫೀಸಲ್ಲಿ ಲಂಚ್ ಬಾಕ್ಸ್ ತಗೊಂಬರೋರು ಇಂಥದಕ್ಕಾಗಿ ಮುಗಿ ಬೀಳ್ತಾರೆ. ಹೌದು, ನಮ್ಮೂರಲ್ಲಿ ಬಹಳ ಜನಕ್ಕೆ ನಾನ್ ವೆಜ್ ಹುಚ್ಚು. ಆದ್ರೆ ಪಚ್ಚಡಿ ಮಾಡೋದು ಎಲ್ರಿಗೂ ಬರೋದಿಲ್ಲ. ಇದೆಲ್ಲ ಒಂದು ಆರ್ಟ್. ಅರುಣ್, ಸುರೇಶ್ ಅಂದ ಮಾತುಗಳನ್ನು ಕೇಳಿ ಅವನಿ ಮೆದುಳಿನಲ್ಲಿ ಒಂದು ವ್ಯಾಪಾರದ ಆಲೋಚನೆ ಶುರುವಾಗುತ್ತೆ. ಎಲ್ಲರೂ ತಿಂದು ಎದ್ದ ನಂತರ ಅವನಿ ಅನಾಮಿಕಾ, ಅಂಜಲಿಯರನ್ನು ರಹಸ್ಯವಾಗಿ ತನ್ನ ರೂಮಿಗೆ ಕರೆಯುತ್ತಾಳೆ. ಅಂಜಲಿ ಇನ್ನು ಪಚ್ಚಡಿ ರುಚಿಯನ್ನು ನೆನಪು ಮಾಡ್ಕೋತಾ ಇರ್ತಾಳೆ. ಅಕ್ಕ, ಅಂಜಲಿ, ಸೀರಿಯಸ್ ಆಗಿ ಕೇಳಿ. ಈ ಚಳಿಗಾಲದಲ್ಲಿ ಎಲ್ರಿಗೂ ಬಾಯಿ ಸಪ್ಪೆಯಾಗಿ ಹೋಗಿ ಇಂಥದ್ದು ಘಾಟಾಗಿ ತಿನ್ಬೇಕು ಅಂತ ಇರುತ್ತೆ. ನಾವು ಈ ಚಿಕನ್ ಪಚ್ಚಡಿನ ಬಿಸ್ನೆಸ್ ಆಗಿ ಮಾಡೋಣ. ಬಿಸ್ನೆಸ್ಸಾ? ಅಂದ್ರೆ ನಾವು ಪಚಡಿ ಮಾರ್ಬೇಕಾ? ನನ್ನಿಂದಾಗಲ್ಲಪ್ಪ. KG ಗಟ್ಲೆ ಚಿಕನ್ನ ಯಾರು ತೊಳಿತಾರೆ? ಆ ಬೆಳ್ಳುಳ್ಳಿ ಯಾರು ಬಿಡಿಸ್ತಾರೆ? ಆ ಎಣ್ಣೆ ವಾಸನೆ ನಂಗೆ ಹಿಡ್ಸಲ್ಲ. ಅವನಿ, ಆಲೋಚನೆ ಚೆನ್ನಾಗಿದೆ ಹೊರತು ನಮ್ಮನ್ನ ನೋಡಿ ಊರಿನವರು ನಗಲ್ವಾ? ಶಾರದಳ ಸೊಸೆಂದ್ರು ಪಚಡಿ ಮಾರಾಟ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಮಾವಯ್ಯನ ಮರ್ಯಾದೆ ಏನಾಗ್ಬೇಕು? ಮರ್ಯಾದೆ ಬಗ್ಗೆ ಪಕ್ಕಕ್ಕಿಟ್ಟು ಲಾಭದ ಬಗ್ಗೆ ಆಲೋಚನೆ ಮಾಡಿ. ನಗೋರು ನಗ್ತಾರೆ ಅಕ್ಕ. ರುಚಿ ನೋಡಿದ ಮೇಲೆ ಅವರೇ ಕ್ಯೂ ಅಲ್ಲಿ ನಿಲ್ತಾರೆ. ದುಡ್ಡು ಬಂದ ಮೇಲೆ ಆ ನಗುವವರೇ ಬಾಯಿ ಮುಚ್ಕೋತಾರೆ. ನಿನ್ನ ಕೈಯಿನ ರುಚಿಗೆ ನಮ್ಮೂರಲ್ಲಿ ಬೇರೆ ಇಲ್ಲ. ನಾವು ಶಾರದಾಳ ಸೊಸೇಂದ್ರ ಚಿಕನ್ ಪಚಡಿ ಅಂತ ಬೋರ್ಡ್ ಇಡೋಣ. ಹೆಸರು ಚೆನ್ನಾಗಿದೆ ಹೊರತು ಕೆಲಸವೇನೋ ನಾನಂತೂ ಮಾಡೋದಿಲ್ಲ.
ಅಂಜಲಿ, ನೀನು ಸೋಮಾರಿ ಅಂತ ನನಗೆ ಗೊತ್ತು, ಆದ್ರೆ ಬಂದ ಲಾಭದಲ್ಲಿ ನೀನು ಆನ್ಲೈನ್ ನಲ್ಲಿ ಹಿಡಿಸಿದ ಬಟ್ಟೆಗಳು, ಮೇಕಪ್ ಸೆಟ್ ಕೊಂಡ್ಕೋಬಹುದು. ನಾನು ಲೆಕ್ಕ ಹಾಕಿದ್ದೆ, 1 ಕೆಜಿ ಮೇಲೆ ಸುಮಾರು 300 ರೂಪಾಯಿ ಲಾಭ ಬರುತ್ತೆ. ದಿನಕ್ಕೆ 10 ಕಿಲೋ ಮಾರಿದರೆ 3,000, ತಿಂಗಳಿಗೆ 90,000. ಇನ್ನು ನಿನ್ನ ಭಾಗ 30,000. 30,000ನಾ? ನಿಜವಾಗ? ಅಂದ್ರೆ ಓಕೆ, ಆದ್ರೆ ನಾನು ಕಟಿಂಗು ಕ್ಲೀನಿಂಗು ಮಾಡೋದಿಲ್ಲ, ಕೇವಲ ಪ್ಯಾಕಿಂಗು ಟೆಸ್ಟಿಂಗು. ಇನ್ನು ಬೇಕು ಅಂದ್ರೆ ಕ್ಯಾಶಿಯರ್ ಆಗಿರ್ತೀನಿ. ಸರಿ, ನಾನು ಅಡಿಗೆ ಮಾಡ್ತೇನೆ, ಅದು ನನಗಿಷ್ಟನೇ. ಅವನಿ, ನೀನು ಮಾರ್ಕೆಟಿಂಗು ಲೆಕ್ಕ ನೋಡ್ಕೋ. ಆದ್ರೆ ಬಂಡವಾಳಕ್ಕೆ ಚಿಕನ್ನು, ಎಣ್ಣೆ, ಮಸಾಲೆ ಅವೆಲ್ಲ ಕೊಂಡ್ಕೋಬೇಕಲ್ಲ. ನಮ್ಮ ಗಂಡಂದಿರ ಹತ್ರ 5,000 ಕೇಳೋಣ, ಲಾಭ ಬಂದ ಮೇಲೆ ಬಡ್ಡಿ ಜೊತೆ ತಿರುಗಿ ಕೊಡೋಣ. ಹಾಗೆ 3 ಸೊಸೆಯಂದ್ರು ಒಂದು ಒಪ್ಪಂದಕ್ಕೆ ಬರುತ್ತಾರೆ. ಸಾಯಂಕಾಲ ಎಲ್ಲರೂ ಹಾಲಲ್ಲಿ ಕೂತಿರುವಾಗ ಈ ಪ್ರಪೋಸಲ್ ಇಡ್ತಾರೆ. ಪ್ರಸಾದ ಪಚ್ಚಡಿ ರುಚಿ ಇನ್ನೂ ಮರೆತು ಹೋಗಿರಲಿಲ್ಲ, ಆದ್ರಿಂದ ತಕ್ಷಣ ಒಪ್ಕೋತಾನೆ. ಮಕ್ಕಳು ಮೊದಲು ಸಂಶಯಿಸಿದರು, ಹೆಂಡತಿಯರ ಉತ್ಸಾಹ ನೋಡಿ ಸರಿ ಅನ್ನುತ್ತಾರೆ. ಇನ್ನು ಮಾರನೇ ದಿನ ಮಾರ್ಕೆಟ್ ಇಂದ 10 ಕೆಜಿ ಚಿಕನ್ನು, 5 ಕೆಜಿ ಕಡಲೆಕಾಯಿ ಎಣ್ಣೆ, ಕೆಜಿ ಗಟ್ಲೆ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಮಸಾಲೆ ಪದಾರ್ಥಗಳನ್ನು ತೆಗೆದುಕೊಂಡು 3 ಸೊಸೆಯಂದರು ಮನೆಗೆ ಬರುತ್ತಾರೆ. ಅವರು ಮನೆಯ ಹಿಂದಿನಲ್ಲಿ ಒಂದು ಚಿಕ್ಕದಾದ ಅಡುಗೆ ಮನೆ ಅಂತದನ್ನು ಏರ್ಪಾಟು ಮಾಡ್ಕೋತಾರೆ. ರಮೇಶ್, ಸುರೇಶ್, ಅರುಣ್ 3 ಸಹಾಯ ಮಾಡ್ತಾರೆ. ಅಮ್ಮ ಅನಾಮಿಕಾ, ಎಣ್ಣೆ ಸ್ವಲ್ಪ ಹೆಚ್ಚಾಗತ್ತೆ, ಜಾಗ್ರತೆ, ಪಚ್ಚಡಿ ಹಾಳಾಗ್ಬಾರ್ದಲ್ವಾ? ಅಂಜಲಿ, ನೀನು ಬೆಳ್ಳುಳ್ಳಿನ ಬಿಡಿಸ್ತಾ ಇದೀಯಾ, ನಿದ್ರೆ ಹೋಗ್ತಾ ಇದೀಯಾ? ಅಂಜಲಿ ಬೆಳ್ಳುಳ್ಳಿಯನ್ನು ಬಿಡಿಸ್ತಾ ಇದೀನಿ ಅತ್ತೆ, ಆದ್ರೆ ನನ್ನ ಕೈಗಳು ಉರಿತಾ ಇದೆ. ಈ ಚಳಿಗೆ ಬೆಳ್ಳುಳ್ಳಿ ಸಿಪ್ಪೆ ಬರ್ತಾ ಇಲ್ಲ. ಅರುಣ್, ಬಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ಲ? ನಿಂದು ಜಿಮ್ ಬಾಡಿ ಅಲ್ವಾ, ಈ ಬೆಳ್ಳುಳ್ಳಿನ ಬಿಡಿಸಲಾರೆಯಾ? ಇದು ನಿಮ್ ಬಿಸ್ನೆಸ್ ಅಂಜಲಿ, ಆದ್ರೂ ಬೆಳ್ಳುಳ್ಳಿ ವಾಸನೆ ಬಂದ್ರೆ ಜಿಮ್ ಅಲ್ಲಿ ಚೆನ್ನಾಗಿರಲ್ಲ. ಓಹೋ, ನಿಮ್ಗೆ ವಾಸನೆ ಬಂತಾ? ರಾತ್ರಿ ಪಚ್ಚಡಿ ತಿನ್ಬೇಕಾದ್ರೆ ವಾಸನೆ ಬರ್ಲಿಲ್ವಾ? ಬಾರಪ್ಪ ಪ್ಲೀಸ್. ಅಂಜಲಿ, ಫಾಸ್ಟ್ ಆಗಿ ಮಾಡು. ನಾನು ಆಗ್ಲೇ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸ್ಟೇಟಸ್ ಅಲ್ಲಿ ಮೆಸೇಜ್ ಕೊಟ್ಟಿದ್ದೀನಿ. ಈ ಚಳಿಗೆ ಸ್ಪೆಷಲ್ ಬೋನಸ್ ಚಿಕನ್ ಪಚ್ಚಡಿ ಕೆಜಿ 1,000 ರೂಪಾಯಿ ಅಂತ. ಆಗ್ಲೇ 5-6 ಆರ್ಡರ್ಸ್ ಬಂತು. 1,000 ರೂಪಾಯಿನಾ? ಮತ್ತು ಹೆಚ್ಚಲ್ವಮ್ಮ, ನಮ್ಮ ಊರಲ್ಲಿ ಅಷ್ಟಿಟ್ಟು ಕೊಂಡ್ಕೋತಾರ? ತಗೋತಾರೆ ಮಾವಯ್ಯ. ಹೊರಗಡೆ ಬರ್ತಾ ಇರುವ ಪಾಮ್ ಆಯಿಲ್ ನಾವು ಉಪಯೋಗಿಸ್ತಾ ಇಲ್ಲ, ನಾವು ಪ್ಯೂರ್ ಕಡಲೆಕಾಯಿ ಎಣ್ಣೆನೆ ಉಪಯೋಗಿಸ್ತಾ ಇದೀವಿ. ಮಸಾಲೆ ಎಲ್ಲ ಮನೆಯಲ್ಲೇ ಪುಡಿ ಮಾಡಿದೀವಿ. ಕಲಬೆರಕೆ ಇಲ್ಲದ ರುಚಿಗೆ. ಹೌದಪ್ಪ, ಅನಾಮಿಕಾಳ ಕಷ್ಟಕ್ಕೆ ನಾವು ಬೆಲೆ ಕೊಡ್ಲೇಬೇಕು. ನೋಡು, ಆ ದೊಡ್ಡ ಪಾತ್ರೆಯಲ್ಲಿ ಚಿಕನ್ ಬೇಯಿಸ್ತಾ ಇದ್ರೆ ಆ ಸೆಕೆಗೆ ಮುಖ ನೋಡು ಕಂದಿ ಹೋಗ್ತಾ ಇದೆ, ಮೇಲಾಗಿ ಬೆವರು ಕೂಡ ಬರ್ತಾ ಇದೆ. ಪರವಾಗಿಲ್ಲ ರಮೇಶ್ ಅವರೇ, ಈ ಸುವಾಸನೆ ನೋಡ್ತಾ ಇದ್ರೆ ಸುಸ್ತ ಅನ್ನಿಸ್ತಾ ಇಲ್ಲ, ಮೇಲಾಗಿ ಬಿಸಿಯಿಂದ ಚಳಿ ಕೂಡ ತಿಳಿತಾ ಇಲ್ಲ. ಚಿಕನ್ ಚೂರುಗಳು ಎಣ್ಣೆಯಲ್ಲಿ ಕರಿಯುತ್ತಾ ಇದ್ದರೆ ಟಪ್ ಟಪ್ ಅನ್ನುವ ಶಬ್ದ ಮನೆಯೆಲ್ಲ ವ್ಯಾಪಿಸಿದ ಘಮ್ ಅಂತ ಘಾಟಾದ ವಾಸನೆ ಸುತ್ತಮುತ್ತಲಿನವರನ್ನು ಆಕರ್ಷಿಸುತ್ತದೆ. ಪಕ್ಕದ ಮನೆ ಚಿಕ್ಕಮ್ಮ, ಎದುರಿನ ಮನೆ ರಂಗಮ್ಮ ಗೋಡೆ ಮೇಲಿಂದ ಬಗ್ಗಿ ನೋಡಲು ಶುರು ಮಾಡುತ್ತಾರೆ. ಏನು ಶಾರದವರೇ, ಏನು ಈ ದಿನ ನಿಮ್ಮನೆಯಲ್ಲಿ ಔತಣ ಕೂಟನ ವಾಸನೆ ನಮ್ಮನೆವರೆಗೂ ಬರ್ತಾ ಇದೆ? ಔತಣ ಅಲ್ಲ ರಂಗಮ್ಮ, ನನ್ನ ಸೊಸೆ ಚಿಕನ್ ಪಚಡಿ ಮಾಡ್ತಾ ಇದ್ದಾರೆ, ಮಾರೋಣ ಅಂತ. ಬೇಕು ಅಂದ್ರೆ ಹೇಳು, 1 ಸೀಸೆ ಕಳಿಸ್ತೀನಿ. ಸುಮ್ನೆ ಅಲ್ಲ ಬಿಡು, ದುಡ್ಡು ಕೊಡ್ಬೇಕು. ಮಾರೋದಕ್ಕ? ಹಾಗಂದ್ರೆ ನಂಗೊಂದು ಅರ್ಧ ಕೆಜಿ ಕಳಿಸಿ. ನಮ್ಮವರು ಯಾವತ್ತಿನಿಂದಲೋ ಕೇಳ್ತಾ ಇದ್ದಾರೆ. ಹೊರಗೆ ಕೊಂಡ್ಕೊಂಡ್ರೆ ಏನೇನ್ ಬೆಳೆಸ್ತಾರೋ ಅಂತ ಭಯ, ನಿಮ್ಮ ಹತ್ರ ಆದ್ರೆ ನಂಬಿಕೆ. ಅದು ಅನಾಮಿಕಳ ಕೈ ಅಡುಗೆ ಅಂದ್ರೆ ಅಷ್ಟು ಮಾತ್ರ ರುಚಿ ಇರುತ್ತೆ. ನೋಡಿದ್ಯಾಕ, ನಮ್ಮ ಫಸ್ಟ್ ಆರ್ಡರ್ ನಮ್ಮ ಮನೆಯಿಂದನೇ ಬಂತು. ರಂಗಮ್ಮ ಅವರು ಅರ್ಧ ಕೆಜಿ ಚಿಕನ್ 500 ರೂಪಾಯಿ, ಸಾಯಂಕಾಲ ರೆಡಿ ಆಗುತ್ತೆ. ಅಮ್ಮಯ್ಯ, ಅಂದ್ರೆ ನನ್ನ ಕಷ್ಟ ವೃಥ ಆಗ್ಲಿಲ್ಲ, 500 ರೂಪಾಯಿ ಬಂತು. ಸಾಯಂಕಾಲದವರೆಗೂ ಪಚ್ಚಡಿ ತಯಾರಾಗುತ್ತದೆ. ಅವನಿ ಮೊದ್ಲು ಮಾವಯ್ಯನಿಗೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಎತ್ತಿ ಪಕ್ಕದಲ್ಲಿಡು. ಅವ್ರು ಯಾವಾಗ ತಿನ್ನೋಣ ಅಂತ ಈ ಕಡೆ ನೋಡ್ತಾ ಇದ್ದಾರೆ. ಹಾಗೆ ಅಕ್ಕ, ಎಲ್ಲ 15 ಶೀಶೆಗಳಾಯ್ತು. ಇದರಲ್ಲಿ 8 ಆಲ್ರೆಡಿ ಆನ್ಲೈನ್ ನಲ್ಲಿ ಬುಕ್ ಆಗಿ ಹೋಗಿದೆ. ಮಿಕ್ಕದ್ದು ಯಾರು ಕೊಂಡ್ಕೋತಾರೆ? ನಾವು ಬುಟ್ಟಿನಲ್ಲಿಟ್ಟು ತಲೆ ಮೇಲೆ ಇಟ್ಕೊಂಡು ಮಾರ್ಬೇಕಾ? ನೀವು ಎಲ್ಲಿಗೂ ಹೋಗಬೇಕಾದ ಅಗತ್ಯವಿಲ್ಲ. ನಾನು ಆಫೀಸ್ನವ್ರು ಹೇಳಿದ್ದಾರೆ, ನನ್ನ ಕೊಲೀಗ್ಸ್ ಒಬ್ರು 4 ಬರ್ತಾ ಇದಾರೆ ಕೊಂಡ್ಕೊಳ್ಳೋದಕ್ಕೆ. ನಾನು ಕೂಡ ಜಿಮ್ ನಲ್ಲಿ ಫ್ರೆಂಡ್ಸ್ ಗೆ ಹೇಳಿದ್ದೀನಿ, ಪ್ರೋಟೀನ್ ರಿಚ್ ಫುಲ್ ಅಂತ ಹೇಳ್ತಾ ಇದ್ರೆ ಮೈ ಮೇಲೆ ಬಿದ್ದು ಬರ್ತಾ ಇದ್ದಾರೆ. ಇಷ್ಟರಲ್ಲಿ ಮನೆ ಗೇಟ್ ಹತ್ರ ಒಂದು ದೊಡ್ಡ ಇನೋವಾ ಕಾರ್ ಬಂದು ನಿಲ್ಲುತ್ತದೆ. ಅದರಿಂದ ಒಬ್ಬ ವ್ಯಕ್ತಿ ಹಡಾಹುಡಿಯಿಂದ ಹೇಳ್ತಾನೆ. ಅವನು ಆ ಊರಿನ ದೊಡ್ಡ ಮನುಷ್ಯ, ಭುಜಂಗನವರ ಮನುಷ್ಯ. ನಮಸ್ಕಾರ ಪ್ರಸಾದ್ ಅವರೇ. ನಮಸ್ಕಾರ ರೀ, ಬನ್ನಿ ಬನ್ನಿ. ಏನು ಹೀಗೆ ಬಂದ್ರಿ? ಏನಾದ್ರೂ ಸಮಸ್ಯೆನಾ? ಸಮಸ್ಯೆ ಅಲ್ಲ ಸರ್, ಪರಿಹಾರಕ್ಕಾಗಿ ಬಂದಿದ್ದೀವಿ. ಭುಜಂಗಮ್ಮ ಅವರಿಗೆ ಯಾರೋ ಹೇಳಿದ್ರು ನಿಮ್ಮ ಮನೆಯಲ್ಲಿ ಚಿಕನ್ ಪಚ್ಚಡಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಅವ್ರಿಗೆ ಈ ದಿನ ಬಾಯಿ ರುಚಿ ಚೆನ್ನಾಗಿಲ್ಲಂತೆ, ನಾನ್ ವೆಜ್ ಪಚ್ಚಡಿ ಬೇಕು ಅಂತ ಹಠ ಹಿಡಿದಿದ್ದಾರೆ. 1-2 ಕೆಜಿ ಬೇಕು, ಬಹಳ ಅರ್ಜೆಂಟ್. ಭುಜಂಗ ಅವರ ಅಕ್ಕ, ನಮ್ಮ ಪಚ್ಚಡಿ ವಾಸನೆ ಪಂಚಾಯತಿ ಆಫೀಸ್ ವರೆಗೂ ಹೊರಟೋಯ್ತಾ? ನಾನು ನಾನೇ ಪ್ಯಾಕ್ ಮಾಡ್ತೀನಿ. ಅಷ್ಟು ದೂರ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಹೊರತು ಭುಜಂಗ ಅವ್ರಿಗೆ ಹಿಡಿಸಿದ್ರೆ ಸಾಕು. ಅವನಿ 2 ದೊಡ್ಡ ಸೀಸೆ ಪ್ಯಾಕ್ ಮಾಡು, ಲೀಕ್ ಆಗದೆ ಇರೋ ಹಾಗೆ ನೋಡು. ದುಡ್ಡು ತಗೊಳ್ಬೇಡಿ ಅಮ್ಮ,
ಭುಜಂಗ್ ಅವರಲ್ವಾ, ನಮ್ಗೇನಾದ್ರೂ ಕೆಲ್ಸ ಬಂದ್ರೆ ಸಹಾಯ ಮಾಡ್ತಾರೆ. ಇಲ್ಲಮ್ಮ, ಭುಜಂಗ್ ಅವರು ಕೋಪ ಮಾಡ್ಕೋತಾರೆ. ಕಷ್ಟಕ್ಕೇನಾದ್ರೂ ಪ್ರತಿಫಲ ಕೊಡ್ಲೇಬೇಕು. ತಗೊಳ್ಳಿ ದುಡ್ಡು. ಪಚ್ಚಡಿ ಚೆನ್ನಾಗಿದ್ರೆ ಮತ್ತೆ ಆರ್ಡರ್ ಕೊಡ್ತೀವಿ. ಇನ್ನು ಆ ದಿನ ಸಾಯಂಕಾಲಕ್ಕೆ ಎಲ್ಲ ಪಚ್ಚಡಿ ಶೀಶೆಗಳು ಮಾರಾಟವಾಗುತ್ತದೆ. ಇನ್ನು ಕೊಂಡ್ಕೊಳ್ಳೋದಕ್ಕೆ ಜನ ಬರ್ತಾನೆ ಇರ್ತಾರೆ. ಆಗಿ ಹೋಯ್ತು, ನಾಳೆ ಬನ್ನಿ ಅಂತ ಹೇಳಲಾರದೆ ಸೊಸೆಯಂದರು ಕಕ್ಕಾಬಿಕ್ಕಿ ಆಗ್ತಾ ಇರ್ತಾರೆ. ಮೊದಲ ದಿನ ಬಂದ ಲಾಭ ನೋಡಿ ಎಲ್ಲರ ಕಣ್ಣಲ್ಲಿ ಆನಂದ ಬೆಳಗುತ್ತದೆ. ಒಂದು ವಾರದ ನಂತರ ವ್ಯಾಪಾರ ಜೋರಾಗಿ ಸಾಗುತ್ತದೆ. ಆದ್ರೆ ಪ್ರತಿ ವ್ಯಾಪಾರದಲ್ಲಿ ಒಂದು ಸವಾಲು ಇರುತ್ತದಲ್ಲ. ಅಂದುಕೊಳ್ಳದ ಹಾಗೆ ಒಂದು ದಿನ ಸಾಯಂಕಾಲ ಒಬ್ಬ ವೆಡ್ಡಿಂಗ್ ಕಾಂಟ್ರಾಕ್ಟರ್ ಬರ್ತಾನೆ. ಅವನು ಗಾಬರಿಯಾಗಿರ್ತಾನೆ. ಅಮ್ಮ, ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ನಾಳೆ ಬೆಳಿಗ್ಗೆ ಊರಲ್ಲಿ ಒಂದು ದೊಡ್ಡ ಎಂಗೇಜ್ಮೆಂಟ್ ಇದೆ. 500 ಜನಕ್ಕೆ ಊಟ. ನನ್ನ ಅಡಿಗೆ ಮನುಷ್ಯ ಸಡನ್ ಆಗಿ ಓಡೋಗಿದ್ದಾನೆ. ನಾನ್ ವೆಜ್ ಐಟಮ್ಸ್ ಏನೂ ರೆಡಿ ಆಗಿಲ್ಲ. ಅಯ್ಯೋ, ಮತ್ತೆ ನಾವೇನ್ ಮಾಡ್ತೀವಿ? ನನಗೆ ನಾಳೆ ಬೆಳಿಗ್ಗೆ ಹೊತ್ತಿಗೆ ಒಂದು 100 kg ಚಿಕನ್ ಪಚ್ಚಡಿ ಬೇಕು. ತುಂಬಾ ಅರ್ಜೆಂಟು. ರೇಟ್ ಎಷ್ಟಾದ್ರೂ ನಾನು ಕೊಡ್ತೀನಿ. ಅಡ್ವಾನ್ಸ್ ಈಗಲೇ ತಗೊಳ್ಳಿ. ಕಾಂಟ್ರಾಕ್ಟರ್ ಜೇಬಿನಿಂದ 10,000 ರೂಪಾಯಿ ಕಟ್ಟನ್ನು ತೆಗೆದು ಟೇಬಲ್ ಮೇಲೆ ಇಡ್ತಾನೆ. 100 kgನ 10,000 ಅಡ್ವಾನ್ಸಾ? ಅಕ್ಕ ಒಪ್ಕೋ, ಇಂತಹ ಚಾನ್ಸ್ ಮತ್ತೆ ಬರಲ್ಲ. ಅಂಜಲಿ ಆಲೋಚಿಸು. 100 kg ಅಂದ್ರೆ ತಮಾಷೆ ಅಲ್ಲ. ರಾತ್ರಿ ಎಲ್ಲ ನಿದ್ದೆ ಹೋಗದೆ ಮಾಡ್ಬೇಕು. ನಮ್ಮ ಹತ್ರ ಅಷ್ಟು ದೊಡ್ಡ ಪಾತ್ರೆಗಳು ಕೂಡ ಇಲ್ಲ. ನಾವು ಮಾಡಬಲ್ವಕ್ಕ? ನಮ್ಮ ಗಂಡಂದ್ರಿದ್ದಾರಲ್ಲ. ಪ್ಲೀಸ್, ಇದು ಮಾಡಿದ್ರೆ ನಮ್ಮ ಬ್ರ್ಯಾಂಡ್ ಊರೆಲ್ಲರಿಗೂ ಗೊತ್ತಾಗುತ್ತೆ. ಅನಾಮಿಕಾ, ನೀವು ಅಡಿಗೆ ಮಾಡಿ. ನಾನು ಸುರೇಶ್, ಅರುಣ್ ಚಿಕನ್ ತಗೊಂಬರೋದು, ತೊಳೆಯೋದು, ಪ್ಯಾಕಿಂಗು ನೋಡ್ಕೋತೀವಿ. ನಾವು ಈ ಚಾಲೆಂಜ್ ಅನ್ನು ಖಚಿತವಾಗಿ ತಗೋಬೇಕು. ಸರಿ, ಹಾಗಾದ್ರೆ ಕೆಲಸ ಶುರು ಮಾಡೋಣ. ಆ ರಾತ್ರಿ ಆ ಮನೆ ಒಂದು ಯುದ್ಧ ಕ್ಷೇತ್ರವಾಗಿ ಬದಲಾಗುತ್ತದೆ. 100 kg ಚಿಕನ್ ತರ್ತಾರೆ. ಒಂದು ಪಕ್ಕದಲ್ಲಿ ರಮೇಶ್ ಚಿಕನ್ ತೊಳಿತಾ ಇದ್ರೆ ಸುರೇಶ್ ಆರಿಸ್ತಾ ಇರ್ತಾನೆ. ಅರುಣ್ ಪ್ರಸಾದ್ ಬೆಳ್ಳುಳ್ಳಿನ ಬಿಡಿಸ್ತಾ ಇರ್ತಾರೆ. ಶಾರದಾ ಮಸಾಲೆ ಕುಟ್ತಾ ಇರ್ತಾಳೆ. ಇನ್ನು ರಾತ್ರಿ 2 ಗಂಟೆ ಆಗುತ್ತದೆ. ಎಲ್ರೂ ಸುಸ್ತಾಗಿ ಹೋಗುತ್ತಾರೆ. ಅಂಜಲಿ ನಿದ್ರೆ ಮತ್ತಿನಲ್ಲಿ ತೂಗುತ್ತಾಳೆ. ಅಕ್ಕ, ನನ್ನಿಂದ ಆಗ್ತಾ ಇಲ್ಲ, ನಾನ್ ಮಲ್ಕೋತೀನಿ. ಕಣ್ಣು ಎಳ್ಕೊಂಡು ಹೋಗ್ತಾ ಇದೆ. ಎದ್ದೇಳೆ ಅಂಜಲಿ, ಈಗ ಮಲ್ಕೊಂಡ್ರೆ ನಾಳೆ ಬೆಳಿಗ್ಗೆ ಡೆಲಿವರಿ ಕೊಡಕ್ಕಾಗಲ್ಲ. ಕಾಂಟ್ರಾಕ್ಟರ್ ಮರ್ಯಾದೆ ಹೋಗುತ್ತೆ, ನಮ್ಮ ಮರ್ಯಾದೆನೇ ಹೋಗುತ್ತದೆ. ಕಾಫಿ ಕುಡಿ. ಕಾಫಿ ಬೇಡ, ನಂಗೆ ನಿದ್ರೆನೆ ಬೇಕು ಎಂದು ಅಂಜಲಿ ಸೋಫಾದಲ್ಲಿಯೇ ಮಲಗಿ ಬಿಡುತ್ತಾಳೆ. ಹೋಗ್ಲಿ ಬಿಡೆ, ಅವಳ ಲಾಭದಲ್ಲಿ ದುಡ್ಡನ್ನ ಕಟ್ ಮಾಡೋಣ. ನೀವು ಕೆಲಸ ಮಾಡಿ. ಆಗಲೇ ಗ್ಯಾಸ್ ಆಗಿ ಹೋಗುತ್ತದೆ. ಅಯ್ಯೋ, ಗ್ಯಾಸ್ ಆಗೋಯ್ತು. ಇನ್ನು 20 kg ಬೇಯಿಸ್ಬೇಕು. ಈಗ ಸಿಲಿಂಡರ್ ಎಲ್ಲಿ ಸಿಕ್ಕತ್ತೆ? ನಮ್ಮ ಹತ್ರ ಸ್ಪೇರ್ ಇಲ್ಲ. ಪಕ್ಕದ ಮನೆಯವ್ರನ್ನ ಕೇಳೋಣವಾ? ಅರ್ಧ ರಾತ್ರಿ ಹೊತ್ತು ಯಾರನ್ನ ಎಬ್ಬಿಸ್ತೀವಿ? ಒಂದು ಕೆಲಸ ಮಾಡೋಣ, ಹಿತ್ತಲಲ್ಲಿ ಸೌದೆ ಒಲೆ ಇದೆಯಲ್ಲ, ಅದ್ರ ಮೇಲೆ ಮಾಡೋಣ. ಈ ಚಳಿಯಲ್ಲಿ ಹೊರಗೆ ಅಡಿಗೆ ಮಾಡ್ಬೇಕಾ? ಅನಾಮಿಕಂಗೆ ಜ್ವರ ಬರುತ್ತೆ. ಪರವಾಗಿಲ್ಲ ರಮೇಶ್ ಅವರೇ, ಆರ್ಡರ್ ಮುಖ್ಯ, ಬನ್ನಿ. ಆ ಚಳಿ ರಾತ್ರಿ ಹಿತ್ತಲಿನಲ್ಲಿ ಸೌದೆ ಒಲೆ ಮೇಲೆ ಅನಾಮಿಕಾ, ಅವನಿ, ರಮೇಶರು ಮಿಕ್ಕ ಚಿಕನ್ ಪಚ್ಚಡಿ ಮಾಡುತ್ತಾರೆ. ಬೆಂಕಿಯ ಬೆಚ್ಚಗಿನತನ ಅವರ ಸಂಕಲ್ಪದ ಮುಂದೆ ಚಳಿ ಓಡಿ ಹೋಗುತ್ತದೆ. ಬೆಳಿಗ್ಗೆ 6 ಗಂಟೆಗೆಲ್ಲ 100 kg ಪಚ್ಚಡಿ ರೆಡಿಯಾಗಿರುತ್ತದೆ. ಬೆಳಿಗ್ಗೆ 7 ಗಂಟೆಗೆ ಕಾಂಟ್ರಾಕ್ಟರ್ ಬರುತ್ತಾನೆ. ಪಚ್ಚಡಿ ಟಿನ್ಗಳನ್ನು ನೋಡಿ ಆಶ್ಚರ್ಯ ಹೋಗ್ತಾನೆ. ಅಮ್ಮ, ನೀವು ಗ್ರೇಟ್. ಅಂದುಕೊಂಡು ಟೈಮ್ಗೆ ಕೊಟ್ಟಿದ್ದೀರಾ. ವಾಸನೆ ನೋಡ್ತಾ ಇದ್ರೆ ಹಸಿವಾಗ್ತಾ ಇದೆ. ತಗೊಳ್ಳಿ, ಮಿಕ್ಕ ದುಡ್ಡು ಬೋನಸ್ ಆಗಿ ನಿಮಗೆ ಇನ್ನೊಂದು 10,000 ಕೂಡ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅಂಜಲಿ ಆಗಲೇ ನಿದ್ರೆಯಿಂದಿದ್ದು ಹೊರಗೆ ಬರ್ತಾಳೆ. ಬೋನಸ್ ಅಕ್ಕ, ನನ್ ಭಾಗ? ಅಂಜಲಿ, ರಾತ್ರಿ ನೀನು ಮಲಗಿದ್ಯಾ, ಅದಕ್ಕೆ ನಿನಗೆ ಬೋನಸ್ ಅಲ್ಲಿ ಶೇರಿಲ್ಲ. ಅನ್ಯಾಯ, ಅಕ್ರಮ. ನಾನು ಕನಸಲ್ಲಿ ಕೂಡ ಪಚ್ಚಡಿ ಪ್ಯಾಕಿಂಗ್ ಮಾಡಿದೆ ಗೊತ್ತಾ? ಆ ಕಷ್ಟಕ್ಕೆ ಫಲಿತವಿಲ್ವಾ ಎಂದು ಅಂಜಲಿ ಅಳುಮುಖದಿಂದ ಹೇಳಿದಾಗ ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ. 1 ತಿಂಗಳ ನಂತರ ಚಳಿಗಾಲದ ಕೊನೆಯ ದಿಶೆಯಲ್ಲಿ ಮನೆ ಮುಂದೆ ಹಿತ್ತಲಿನಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊಸೆಯಂದರು ಮಾಡಿದ ಈ ಪ್ರಯತ್ನವನ್ನು ಮೊದಲಲ್ಲಿ ನಾನು ಬೇಡ ಅಂದೆ. ಆದ್ರೆ ಹೆಣ್ಣು ಮಕ್ಕಳು ನೆನೆಸಿಕೊಂಡ್ರೆ ಏನಾದ್ರೂ ಸಾಧಿಸುತ್ತಾರೆ ಅಂತ ನಿರೂಪಿಸಿದ್ರಿ. ಥ್ಯಾಂಕ್ ಯು ಅತ್ತೆ. ಮುಖ್ಯವಾಗಿ ನಾನು ಬೆಳ್ಳುಳ್ಳಿ ಬಿಡಿಸಿದಕ್ಕೆ ನನ್ನ ಬೆರಳು ಎಷ್ಟು ನೋವಾಗಿದೆಯೋ ನನಗೆ ಮಾತ್ರ ಗೊತ್ತು. ಆದ್ರೆ ನಿಮ್ಮ ಕಾಮೆಂಟ್ಸ್ ಕೇಳಿದ ಮೇಲೆ ನಾನು ಅದೆಲ್ಲ ಮರ್ತೋದೆ. ಇನ್ನು ಮೇಲಿಂದ ನಾನು ಸೋಂಬೇರಿತನ ಬಿಟ್ಟು ಫುಲ್ ಟೈಮ್ ಬಿಸ್ನೆಸ್ ವುಮೆನ್ ಆಗ್ತೀನಿ. ಅಕ್ಕ, ಈ ತಿಂಗಳು ನಮ್ಮ ಲಾಭ ಎಷ್ಟು ಅಂತ ಹೇಳಿದ್ರೆ ಎಲ್ಲರೂ ಶಾಕ್ ಆಗಿ ಹೋಗ್ತಾರೆ. 1,50,000 ರೂಪಾಯಿ. ರಮೇಶ್, ಸುರೇಶ್, ಅರುಣ್ ಆಶ್ಚರ್ಯದಿಂದ ಬಾಯಿ ಬಿಡುತ್ತಾರೆ. ಈ ವಿಜಯ ನಮ್ಮ ಅತ್ತೆದು, ನಮ್ಮವರದ್ದು. ಅವರು ನಮಗೆ ಸ್ವೇಚ್ಛೆ ಕೊಟ್ಟರು. ಆದ್ರಿಂದ ಇದನ್ನ ನಾವು ಸಾಧಿಸಿದ್ದೀವಿ. ಈ ದುಡ್ಡಿನಿಂದ ನಾವು ಮೂವರು ನಮ್ಮ ಅತ್ತೆ ಮಾವಂದರನ್ನು ಕಾಶಿ ಯಾತ್ರೆಗೆ ಕಳ್ಸೋಣ. ಇದಕ್ಕಿಂತ ಇನ್ನೇನು ಬೇಕಮ್ಮ? ಸೊಸೆಯರು ಕೂಡ ಮಕ್ಕಳು ಅಂತ ನಿರೂಪಿಸಿದ್ದೀರಾ. ಚಳಿಗಾಲ ನಮಗೆ ಅದೃಷ್ಟವನ್ನು ತಂದಿದೆ. ಅನಾಮಿಕಾ, ಐ ಆಮ್ ವೆರಿ ಪ್ರೌಡ್ ಆಫ್ ಯು.
ನಾನು ಸುರೇಶ್ ಅವರಿಗೆ ನನ್ನ ಭಾಗದ ದುಡ್ಡಿನಿಂದ ಒಂದು ಗೋಲ್ಡ್ ಚೈನ್ ಕೊಂಡ್ಕೋತೀನಿ. ನಾನು ಅರುಣ್ಗೆ ಏನ್ ಕೊಂಡ್ಕೋಬೇಕು? ಒಂದು ಒಳ್ಳೆ ಜಿಮ್ ಕಿಟ್ ಕೊಂಡ್ಕೋತೀನಿ. ಇನ್ ಮೇಲಿಂದ ನನ್ ಜೊತೆ ಬೆಳ್ಳುಳ್ಳಿನ ಬಿಡಿಸೋದಕ್ಕೆ ಸ್ಟ್ರಾಂಗ್ ಆಗಿರ್ಬೇಕಲ್ಲ. ಆ ಮಾತಿಗೆ ಎಲ್ಲರೂ ನಗುತ್ತಾರೆ. ಚಳಿಗಾಲ ಹೊರಟು ಹೋಗುತ್ತದೆ. ಆದ್ರೆ ಆ ಸೊಸೆಯಂದರು ಮಾಡಿದ ಚಿಕನ್ ಪಚ್ಚಡಿ ಘಮಘಮ ಮಾತ್ರ ಆ ಊರಿನಲ್ಲಿ ಇನ್ನು ಕೇಳಿಸುತ್ತಾನೆ ಇರುತ್ತದೆ. ಶಾರದಾ ಅವಳ ಮನೆ ಇವಾಗ ಚಿಕನ್ ಪಚ್ಚಡಿ ಮನೆಯಾಗಿ ಬದಲಾಗುತ್ತದೆ. ಕಷ್ಟ ಇಷ್ಟ ಐಕ್ಯಮತ್ಯ ಇದ್ದರೆ ಯಾವ ವ್ಯಾಪಾರವಾದರೂ ವಿಜಯವಂತವಾಗುತ್ತದೆ ಎಂದು ಆ ಸೊಸೆಯಂದರು ನಿರೂಪಿಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ರಾಮಾಪುರದಲ್ಲಿ ಈ ವರ್ಷ ಚಳಿ ರಿಕಾರ್ಡು ಮುರಿತಾ ಇರುತ್ತದೆ. ಜನ ಚಳಿಗೆ ಗಡಗಡ ನಡುಗ್ತಾ ಇರ್ತಾರೆ. ಆದರೆ ಪ್ರಸಾದ್ ಅವರ ಮನೆಯಲ್ಲಿ ಮಾತ್ರ ಚಳಿಯಿಂದ ನಡುಕಕ್ಕಿಂತ ಕರೆಂಟ್ ಬಿಲ್ಲನ್ನು ನೋಡಿ ಬರುವ ನಡುಕ ಹೆಚ್ಚಾಗಿರುತ್ತದೆ. ಬೆಳಿಗ್ಗೆನೆ ಕರೆಂಟ್ ಮೀಟರ್ ರೀಡರ್ ಕೊಟ್ಟ ಬಿಲ್ಲನ್ನು ನೋಡಿ ಪ್ರಸಾದ್ಗೆ ಎದೆ ನಿಂತೋದ ಹಾಗೆ ಆಗುತ್ತೆ. ಶಾರದಾ, ಓ ಶಾರದಾ, ಎಲ್ರು ಇಲ್ಲಿಗೆ ಬಾನು, ಬೇಗ ಬಾ ಅಂತ ಹೇಳು. ಏನಾಯ್ತು ರೀ, ಅಷ್ಟು ಗಟ್ಟಿಯಾಗಿ ಅರಿಸ್ತಾ ಇದ್ದೀರಾ? ಯಾರಾದ್ರೂ ಕಳ್ಳರು ಬಂದ್ರ ಏನೋ? ಕಳ್ಳ ಬಂದ್ರೆ ಇಷ್ಟು ದುಃಖ ಇರಲ್ಲ ಶಾರದಾ. ಆ ಕಳ್ಳ ದೋಚ್ಕೊಂಡು ಹೋಗೋದು ಕಡಿಮೆನೇ ಇರುತ್ತೆ. ಆದ್ರೆ ಈ ಕರೆಂಟ್ ಬಿಲ್ಲು ನಮ್ಮ ಮನೆನ ಗುಡ್ಸಿ ಹಾಕೋ ಹಾಗಿದೆ. ಇಲ್ಲಿ ನೋಡು ಈ ಕರೆಂಟ್ ಬಿಲ್ಲು. ಅಮ್ಮೋ, 15,000ನ? ಏನೋ ನಮ್ಮ ಮನೆಗೆ ಫ್ಯಾಕ್ಟ್ರಿ ಏನಾದ್ರು ಕಟ್ಟಿದಾರ? ಫ್ಯಾಕ್ಟ್ರಿ ಅಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಮಹಾರಾಣಿಯರು ಉಪಯೋಗ್ತಾ ಇರುವ ಗೀಸರು ಹೀಟರ್ಗಳ ಮಹಿಮೆ ಇದು. ರಮೇಶ್, ಸುರೇಶ್, ಅರುಣ್, ತಕ್ಷಣ ನಿಮ್ಮ ಹೆಂಡತಿಯರನ್ನ ಕರ್ಕೊಂಡು ಬಂದ್ರು. 3 ಮಕ್ಕಳು 3 ಸೊಸೆಯಂದ್ರು ಅಲ್ಲಿಗೆ ಬರುತ್ತಾರೆ. ಎಲ್ಲರೂ ಸ್ವೆಟರ್ ಮಫ್ಲರ್ ಹಾಕೊಂಡು ಇರ್ತಾರೆ. ಏನಾಯ್ತಪ್ಪ, ಬೆಳಿಗ್ಗೆನೆ ಮೀಟಿಂಗ್ ಇಟ್ಟಿದ್ದೀರಾ? ಮೀಟಿಂಗ್ ಅಲ್ವೋ, ಇದು ಎಮರ್ಜೆನ್ಸಿ. ಈ ತಿಂಗಳು ಕರೆಂಟ್ ಬಿಲ್ಲು 15,000 ಬಂದಿದೆ. ನಿಮ್ಮ ಹೆಂಡತಿಯರು ದಿನಕ್ಕೆ ಎಷ್ಟು ಗಂಟೆ ಹೀಟರ್ ಹಾಕ್ತಾ ಇದ್ದಾರೋ ಕೇಳಿ. ಮಾವಯ್ಯನವ್ರೆ, ಚಳಿ ಹೆಚ್ಚಾಗಿದೆ ಅಂತ ರಾತ್ರಿ ಹೊತ್ತು ಹೀಟರ್ ಹಾಕಿದೀವಿ ಅಷ್ಟೇ. ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಲ್ಲ ಮಾವಯ್ಯ, ನನ್ನ ಲ್ಯಾಪ್ಟಾಪು ಈ ರೂಮ್ ಹೀಟರ್ಗೆ ಕರೆಂಟ್ ಬೇಕಲ್ವಾ? ಚಳಿಗೆ ಬೆರಳು ಕದಲ್ದೇ ಇದ್ರೆ ಕೋಡಿಂಗ್ ಹೇಗೆ ಬರಿಬೇಕು? ನಾನು ಬ್ಯೂಟಿ ಬ್ಲಾಗ್ ನೋಡ್ತಾ ಇದ್ದೀನಿ ಮಾವಯ್ಯ. ಚಳಿಗೆ ಸ್ಕಿನ್ ಡ್ರೈ ಆಗಬಾರ್ದು ಅಂತ ಸ್ಟೀಮರ್ ಉಪಯೋಗಿಸ್ತಾ ಇದ್ದೀನಿ. ಅದಕ್ಕೆ ಇಷ್ಟೊಂದು ಬಿಲ್ ಬರುತ್ತಾ? ಸ್ಟೀಮರ್, ಹೀಟರ್ಗಳ? ಇನ್ನು ಸಾಕು, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಈ ದಿನದಿಂದ ಮನೆಯಲ್ಲಿ ಗೀಸರ್ಗಳು ಹೀಟರ್ಗಳು ಬಂದ್. ಯಾರಿಗೆ ಚಳಿ ಆದ್ರೂ ಬೆಡ್ಶೀಟ್ ಹೊತ್ಕೊಂಡು ಕೂತ್ಕೋಬೇಕು. ಮೇನ್ ಸ್ವಿಚ್ ಬೋರ್ಡ್ ಹತ್ರ ಆ ಪ್ಲಗ್ನ ತೆಗಿತಾ ಇದ್ದೀನಿ. ಅಪ್ಪ, ಮತ್ತೆ ಅಷ್ಟೊಂದು ಕಠಿಣವಾಗಿದ್ರೆ ಹೇಗೆ? ಚಳಿಗೆ ಸತ್ತೋಗ್ತಾ ಇದೀವಿ. ಚಳಿಗೆ ಯಾರು ಸತ್ತೋಗಲ್ಲ ಹೊರತು ಈ ಬಿಲ್ ಹೀಗೆ ಕಟ್ಕೊಂಡು ಹೋದ್ರೆ ನಾನ್ ಸಾಯ್ತೀನಿ ಅಷ್ಟೇ. ನನ್ನ ನಿರ್ಣಯ ಫೈನಲ್. ಈ ಚಳಿಗಾಲ ಆಗುವವರೆಗೂ ಕರೆಂಟು ಉಳಿತಾಯ ಮಾಡಬೇಕು. ಶಾರದಾ, ನೀನ್ ಕೂಡ ಕೇಳು. ಅಡುಗೆ ಮನೆಯಲ್ಲಿ ಇಂಡಕ್ಷನ್ ಸ್ಟವ್ ಉಪಯೋಗಿಸಬಾರ್ದು ಎಂದು ಪ್ರಸಾದ್ ಕೋಪದಿಂದ ಹೊರಟು ಹೋಗುತ್ತಾನೆ. ಮಕ್ಕಳು ನಿಸ್ಸಹಾಯದಿಂದ ಆಫೀಸ್ಗೆ ಹೊರಟು ಹೋಗುತ್ತಾರೆ. 3 ಸೊಸೆಯಂದರು ಶಾರದಾ ಹಾಲಲ್ಲಿ ನಿಂತ್ಕೋತಾರೆ. ಇನ್ನು ಮಧ್ಯಾಹ್ನ ಹೀಟರ್ ಇಲ್ಲದೆ ಮನೆ ಬಹಳ ತಣ್ಣಗಿರುತ್ತೆ. 3 ಸೊಸೆಯಂದರು ನಡುಗುತ್ತಾ ಸೋಫಾದಲ್ಲಿ ಕೂತ್ಕೊಂಡಿರ್ತಾರೆ. ಹಬ್ಬ, ಮಾವಯ್ಯ ಅಂತೂ ತುಂಬಾ ಟೂ ಮಚ್ ಅಕ್ಕ. ಹೀಟರ್ ಇಲ್ಲದೆ ಈ ಹಾಲಲ್ಲಿ ಕೂತ್ಕೊಂಡ್ರೆ ಫ್ರಿಜ್ ಅಲ್ಲಿರುವ ಕೋಳಿ ಮೊಟ್ಟೆ ಹಾಗೆ ಅನಿಸ್ತಾ ಇದೆ ನಂಗೆ. ಹೌದು, ನನಗಂತೂ ಆಲೋಚನೆ ಕೂಡ ಗಡ್ಡೆ ಕಟ್ಟಿ ಹೋಗ್ತಾ ಇದೆ. ಏನೋ ಒಂದು ಮಾಡ್ಬೇಕು ಅನ್ನಬೇಕಕ್ಕ. ನಿಂಗೇನಾದ್ರೂ ಐಡಿಯಾ ಇದೆಯಾ? ಮಾವಯ್ಯ ಹೇಳಿದ್ದು ನಿಜನೇ ಅಲ್ವಾ? 15,000 ಅಂದ್ರೆ ಚಿಕ್ಕ ಮೊತ್ತ ಅಲ್ಲ. ನಾವು ಬುದ್ಧಿವಂತಿಕೆಯಿಂದ ಆಲೋಚಿಸ್ಬೇಕು. ಕರೆಂಟ್ ಉಪಯೋಗಿಸದೆ ಮನೆನ ಬೆಚ್ಚಗಿಡಬೇಕು. ಕರೆಂಟ್ ಇಲ್ಲದೆ ಬೆಚ್ಚಗೆನಾ? ಹೇಗೆ ಅಕ್ಕ? ಮನೆ ಬೆಂಕಿ ಹಚ್ಚೋಣವಾ? ಬಾಯಿ ಮುಚ್ಚೆ ಅಂಜಲಿ. ಮನೆ ಬೆಂಕಿ ಹಚ್ಚೋದಲ್ಲ, ತಲೆಗೆ ಕೆಲಸ ಕೊಡಿ. ನಿಮ್ಮನ್ನ ಬುದ್ಧಿವಂತ ಸೊಸೆ ಅಂತ ಊರೆಲ್ಲ ಅಂದ್ಕೋತಾರೆ. ಆ ಹೆಸರನ್ನ ನಿಲ್ಲಿಸಿ. ಈ ಚಳಿಯಿಂದ, ಆ ಬಿಲ್ಲಿನಿಂದ ನಮ್ಮನ್ನ ರಕ್ಷಿಸುವ ಮಾರ್ಗ ಹುಡುಕಿ. ಚಾಲೆಂಜ್ ಅಕ್ಸೆಪ್ಟೆಡ್ ಅತ್ತೆ. ನಾನು ಗೂಗಲ್ ಅಲ್ಲಿ ಹುಡುಕ್ತೀನಿ, ಸೈಂಟಿಫಿಕ್ ಆಗಿ ಆಲೋಚಿಸ್ತೀನಿ. ನಾನು ಶಾರ್ಟ್ ಕಟ್ಸ್ ಹುಡುಕ್ತೀನಿ. ಕಡಿಮೆ ಖರ್ಚಿನಿಂದ ಹೆಚ್ಚು ಬಿಸಿ ಅನ್ನೋ ಮಾತು. ನಾನು ನಮ್ಮ ಅಜ್ಜಿ ಕಾಲದಿಂದ ಬಂದಿರೋ ಏನಾದ್ರೂ ಪದ್ಧತಿಗಳಿದೆಯಾ ನೋಡ್ತೀನಿ. ಆ ಮಧ್ಯಾಹ್ನ 3 ಸೊಸೆಯಂದರು ತಮ್ಮ ತಮ್ಮ ರೂಮಿನೊಳಗೆ ಹೀಟರ್ಗಳು ಇಲ್ಲದೆ ಹೋಗಿ ತೀವ್ರವಾಗಿ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾರೆ. ಸಾಯಂಕಾಲವಾಗುವ ಹೊತ್ತಿಗೆ ಅವರ ಮುಖದಲ್ಲಿ ಒಂದು ಬೆಳಗು ಕಾಣಿಸುತ್ತದೆ. ಸಾಯಂಕಾಲ ಪ್ರಸಾದ್ ಆಫೀಸ್ ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಾನೆ. ಮನೆ ಮಾಮೂಲಿಯಾಗಿರುತ್ತೆ, ಆದರೆ ಯಾಕೋ ಸ್ವಲ್ಪ ಬೆಚ್ಚಗೆ ಅನಿಸುತ್ತದೆ. ಏನೇ ಶಾರದಾ, ನಾನು ಹೀಟರ್ ಬಂದ್ ಮಾಡು ಅಂತ ಹೇಳಿದೆ ಅಲ್ಲ, ಆದ್ರೆ ಮನೆ ಯಾಕೆ ಬೆಚ್ಚಗಿದೆ? ಮತ್ತೆ ಹೀಟರ್ ಆನ್ ಮಾಡಿದ್ರಾ? ಇಲ್ಲ ರೀ, ನಿಮ್ಮ ಮಾತನ್ನ ಗೆರೆ ಮೀರ್ತೀವಾ? ನೋಡಿ, ಪ್ಲಗ್ ಎಲ್ಲ ತೆಗೆದೇ ಇದೆ. ಮತ್ತೆ ಈ ಮನೆ ಯಾಕೆ ಬೆಚ್ಚಗಿದೆ? ಆಗಲೇ ಅನಾಮಿಕಾ, ಅವನಿ, ಅಂಜಲಿ 3 ಅಲ್ಲಿಗೆ ಬರುತ್ತಾರೆ. 3 ಕಿರುನಗೆ ಎಂದಿರುತ್ತಾರೆ. ಮಾವಯ್ಯನವರೇ, ಕರೆಂಟ್ ಉಪಯೋಗಿಸದೆ ಮನೆನ ಬೆಚ್ಚಗೆ ಇಡುವ ಜವಾಬ್ದಾರಿ ನಮ್ದು. ಬನ್ನಿ ತೋರಿಸ್ತೀವಿ.
ಅನಾಮಿಕಾ ಹಾಲ್ ಮಧ್ಯದಲ್ಲಿರುವ ಟೇಬಲ್ ಮೇಲೆ ಒಂದು ದೊಡ್ಡ ಮಣ್ಣಿನ ಮಡಕೆಯನ್ನು ತೋರಿಸುತ್ತಾಳೆ. ಆ ಮಡಕೆ ಬೋರಲ್ ಹಾಕಿರುತ್ತದೆ. ಅದರ ಕೆಳಗೆ ಒಂದು ಚಿಕ್ಕ ಪ್ಲೇಟ್ ಕೆಳಗೆ 4 ಮೊಂಬತ್ತಿಗಳು ಬೆಳಗುತ್ತಾ ಇರುತ್ತದೆ. ಮಡಕೆಯ ಮೇಲೆ ಚಿಕ್ಕದಾದ ರಂಧ್ರವಿರುತ್ತದೆ. ಏನಮ್ಮ ಇದು? ಮಡಕೆ ಕೆಳಗೆ ಮೊಂಬತ್ತಿನ? ಹೌದು ಮಾವಯ್ಯ, ಇದು ಟೆರಕೋಟಾ ಹೀಟರ್. ಈ ಮಣ್ಣಿನ ಮಡಕೆ ಹೀಟ್ ಅನ್ನ ಗ್ರಹಿಸಿ ಅದನ್ನ ನಿಧಾನವಾಗಿ ರೂಮಿಗೆಲ್ಲ ವ್ಯಾಪಿಸುತ್ತದೆ. ಇದು ನಮ್ಮ ಅಜ್ಜಿಯ ಚಿಟ್ಕ. ಇದಕ್ಕೆ ಕರೆಂಟ್ ಅಗತ್ಯವಿಲ್ಲ. ಕೇವಲ 4 ಮೊಂಬತ್ತಿ ಸಾಕು. ರೂಮಿನಲ್ಲಿ ಉಷ್ಣಾಗ್ರತೆ 5 ಡಿಗ್ರಿ ಹೆಚ್ಚಾಗುತ್ತೆ. ಪ್ರಸಾದ್ ಆಶ್ಚರ್ಯದಿಂದ ಅದರ ಹತ್ರಕ್ಕೆ ಹೋಗಿ ಕೈ ಇಟ್ಟು ನೋಡುತ್ತಾನೆ. ಅರೇ, ನಿಜಾನೇ? ಮಡಕೆ ಹತ್ರ ಬೆಚ್ಚಗಿನ ಗಾಳಿ ಇದೆ. ಚೆನ್ನಾಗಿದೆಯಮ್ಮ ನಿನ್ನ ಐಡಿಯಾ. ಮಾವಯ್ಯನವರೇ, ನನ್ನ ಐಡಿಯಾ ಕೂಡ ನೋಡಿ. ಕಿಟಕಿ ಕಡೆ ನೋಡಿ ಎಂದು ಅವನೇ ಕಿಟಕಿಗೆ ಥರ್ಮಲ್ ಕವರ್ ಅಂಟಿಸೋದನ್ನ ತೋರಿಸುತ್ತಾಳೆ. ಅದರ ಮೇಲೆ ತೆಳ್ಳಗಿನ ಕರ್ಟನ್ಸ್ ಕೂಡ ಇರುತ್ತೆ. ಮಾವಯ್ಯ, ಗಾಜಿನ ಕಿಟಕಿಯಿಂದ ಬಿಸಿ ಹೊರಗೆ ಹೋಗುತ್ತೆ, ಚಳಿ ಒಳಗಡೆ ಬರುತ್ತೆ. ನಾನು ಈ ಥರ್ಮಲ್ ಕವರ್ ಅಂಟಿಸಿದ್ದರಿಂದ ಅದು ಹೊರಗಿನ ಚಳಿನ ಒಳಗೆ ಕಳಿಸೋದಿಲ್ಲ, ಹಾಗೆ ರೂಮಿನಲ್ಲಿರುವ ಬಿಸಿನ ಹೊರಗೆ ಕಳಿಸೋದಿಲ್ಲ. ಇದರಿಂದ ರೂಮ್ ಟೆಂಪರೇಚರ್ ಸ್ಥಿರವಾಗಿರುತ್ತೆ. ಇದು ಫಿಸಿಕ್ಸ್. ಓಹೋ, ಥರ್ಮಲ್ ಕವರ್ ಇಂದ ಇಷ್ಟೊಂದು ಕೆಲಸವಾಗುತ್ತಾ? ಬುದ್ಧಿವಂತಳೆ ಅವನಿ ನೀನು. ಮತ್ತೆ ಅಂಜಲಿ ಏನ್ ಮಾಡಿದಾಳೆ? ಆಗಲೇ ಅಂಜಲಿ 2 ಚಿಕ್ಕ ಚಿಕ್ಕ ಕಲರ್ ಬಲ್ಬ್ಸ್ ನ ತಗೊಂಡು ಅಲ್ಲಿಗೆ ಬರ್ತಾಳೆ. ಮಾವಯ್ಯನವ್ರೆ, ನನ್ನ ಐಡಿಯಾ ಕಲರ್ ಬಲ್ಬ್ಸ್. ಕಲರ್ ಬಲ್ಬ್ಗಳ? ಅದ್ರಲ್ಲೇನಿದೆ ಅಮ್ಮ ಪ್ರತ್ಯೇಕತೆ? ಮಾವಯ್ಯ, ಇದು ಸಾಧಾರಣ ಬಲ್ಬ್ಸ್ ಅಲ್ಲ. ಈ ಕಲರ್ ಬಲ್ಬ್ಸ್ ಹೆಚ್ಚಾಗಿ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಿಂದ ಮನೆಯೊಳಗೆ ಲೈಟಿಂಗ್ಸ್ ಜೊತೆಗೆ ಹೀಟಿಂಗ್ ಕೂಡ ಬರುತ್ತೆ. ವಾವ್, ಗುಡ್ ಐಡಿಯಾ ಅಮ್ಮ. ನೋಡಿದ್ರೇನ್ರಿ, ನನ್ನ ಸೊಸೆ ಅಂದ್ರು ಹೀಟರ್ ಇಲ್ದೇ ಇದ್ರು ಮನೇನ ಹೇಗೆ ಬದಲಾಯಿಸಿದ್ದಾರೋ. ಒಪ್ಕೊಂಡೆ, ಮೂವರು ಗ್ರೇಟ್ ಅಂತ. ಆದ್ರೆ ರಾತ್ರಿಗೆ ಮಲಗುವಾಗ ಚಳಿ ಆದ್ರೆ ಏನ್ ಮಾಡ್ತೀರಾ? ಅದು ಕೂಡ ನಮ್ಮ ಹತ್ರ ಪ್ಲಾನ್ ಇದೆ ಮಾವಯ್ಯ. ಈ ದಿನ ರಾತ್ರಿ ಊಟದಲ್ಲಿ ಚಳಿಗಾಲದ ಸ್ಪೆಷಲ್ ಮೆನು ಇರುತ್ತೆ. ಆ ಆಹಾರ ತಿಂದ್ರೆ ಬಾಡಿಯಲ್ಲಿ ಹೀಟು ಅದೇ ಹುಟ್ಟುತ್ತೆ. ಇನ್ನು ರಾತ್ರಿ ಊಟ ಮಾಡುವ ಸಮಯ. ಡೈನಿಂಗ್ ಟೇಬಲ್ ಮೇಲೆ ತರತರದ ಅಡಿಗೆಗಳಿರುತ್ತದೆ. ರಮೇಶ್, ಸುರೇಶ್, ಅರುಣ್ ಆಫೀಸ್ನಿಂದ ಬಂದು ಹಸಿವೆಯಿಂದ ಕೂತಿರುತ್ತಾರೆ. ಅಮ್ಮ, ಹೀಟರ್ ಇಲ್ಲದೆ ಇದ್ರು ಮನೆಯಲ್ಲಿ ಚೆನ್ನಾಗೇ ಇದೆ, ಆದ್ರೆ ಹಸಿವೆ ಆಗ್ತಾ ಇದೆ. ಇಷ್ಟಕ್ಕೂ ಏನ್ ಅಡಿಗೆ ಮಾಡಿದೀರಾ? ಈ ದಿನ ಸ್ಪೆಷಲ್ ಹುರುಳಿ ಸಾರು, ಎಳ್ಳಿನ ಚಟ್ನಿ, ರಾಗಿ ಮುದ್ದೆ, ಮೆಣಸಿನ ಸಾರು. ಏನದ್ಕೆ ಎಲ್ಲ ಘಾಟಾಗಿರೋದೇನಾ? ಹೌದು ಸುರೇಶ್, ಚಳಿಗಾಲದಲ್ಲಿ ಎಳ್ಳು, ಹುರುಳಿ, ಮೆಣಸು ತಿಂದ್ರೆ ಶರೀರದ ಒಳಗೆ ಬಿಸಿ ಹೆಚ್ಚಾಗುತ್ತದೆ. ಆಗ ಹೊರಗಿನ ಚಳಿ ನಮ್ಮನ್ನೇನು ಮಾಡೋದಿಲ್ಲ. ಅರುಣ್, ನಿನ್ಗೆ ಸ್ಪೆಷಲ್ ಆಗಿ ಶುಂಠಿ ಚಟ್ನಿ ಕೂಡ ಇದೆ, ತಿನ್ನು. ನಾಳೆ ಜಿಮ್ ಅಲ್ಲಿ ಭಾರ ಎತ್ತೋದಕ್ಕೆ ಶಕ್ತಿ ಬರುತ್ತೆ. ಹಬ್ಬ, ಬಾಯಿ ಉರಿತಾ ಇದೆ. ಆದ್ರೆ ಹೊಟ್ಟೆಲಿ ಏನೋ ಹೀಟರ್ ಆನ್ ಮಾಡಿದಾಗಿದೆ. ಸೂಪರ್ ಐಡಿಯಾದ್ಗೆ. ಕಡೆಗೆ ಡೆಸರ್ಟ್ ಕೂಡ ಇದೆ. ಕಡ್ಲೆಕಾಯಿ ಚಿಕ್ಕಿ, ಕಡ್ಲೆ ಬೀಜ, ಬೆಲ್ಲ, ಹೃದಯಕ್ಕೆ ಶರೀರಕ್ಕೆ ಬಲ. ಆ ರಾತ್ರಿ ಎಲ್ಲರೂ ಹೊಟ್ಟೆ ತುಂಬಾ ಆ ಬಿಸಿ ಬಿಸಿ ಆಹಾರವನ್ನ ತಿನ್ನುತ್ತಾರೆ. ಅನಾಮಿಕಾ ಹೇಳಿದ ಹಾಗೆ ಆ ಘಾಟಾದ ಬಲವಾದ ಆಹಾರದಿಂದ ಯಾರಿಗೂ ಚಳಿ ಅನಿಸುತ್ತಿರಲಿಲ್ಲ. ರಮೇಶ್, ಸುರೇಶ್, ಅರುಣ್ ತಮ್ಮ ಹೆಂಡತಿಯರ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಳ್ಳುತ್ತಾರೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಊರೆಲ್ಲ ಗಡಗಡ ನಡುಗ್ತಾ ಇರುತ್ತೆ. ಆಗಲೇ ಪಕ್ಕದ ಮನೆ ರಾಮಕ್ಕ ಶಾರದಾಳ ಮನೆಗೆ ಬರ್ತಾಳೆ. ಶಾರದಾ ಅವರೇ, ಏನೋ ನಿಮ್ಮನೆ ಇಷ್ಟು ಪ್ರಶಾಂತವಾಗಿದೆ. ನಮ್ಮ ಮನೆಯಲ್ಲಂತೂ ಹೀಟರ್ ಹಾಕಿದ್ರು ಚಳಿ ಕಡಿಮೆ ಆಗ್ತಾ ಇಲ್ಲ. ಮೇಲಾಗಿ ಕರೆಂಟ್ ಬಿಲ್ ಇಂದ ಬೆವರಿ ಒದ್ದೆ ಆಗ್ತಾ ಇದೀವಿ. ನೀವೇನೋ ಹೀಟರ್ ಇಲ್ದೆ ಹೇಗಿದ್ದೀರಾ? ಇದು ನನ್ನ ಸೊಸೆಯಂದಿರ ಮಹಾತ್ಮೆ ರಾಮಕ್ಕ. ಅವರು ನ್ಯಾಚುರಲ್ ಹೀಟರ್ ತಯಾರು ಮಾಡಿದ್ದಾರೆ. ಹೌದಾ? ಏನದು? ನಮಗ್ ಕೂಡ ಹೇಳಿ, ಸ್ವಲ್ಪ ಪುಣ್ಯ ಬರುತ್ತೆ. ಆಗಲೇ ಅಂಜಲಿ ಅಲ್ಲಿಗೆ ಬರುತ್ತಾಳೆ. ಸುಮ್ಮನೆ ಹೇಳಿದ್ರೆ ಹೇಗೆ ಚಿಕ್ಕಮ್ಮ? ನಮ್ಮ ಐಡಿಯಾಕ್ಕೆ ಪೇಟೆಂಟ್ ರೈಟ್ಸ್ ಇದೆ. ಪೇಟೆಂಟ್ ಅಂದ್ರೆ ದುಡ್ಡು ಕೊಡ್ಬೇಕಾ? ದುಡ್ಡೆಲ್ಲ ಹೊರತು ನಾವು ಒಂದು ಚಿಕ್ಕ ವಿಂಟರ್ ಕಿಟ್ ಮಾರಾಟ ಮಾಡ್ತಾ ಇದೀವಿ. ಅದರಲ್ಲಿ ಒಂದು ಮಣ್ಣಿನ ಹೀಟರ್, ಕಲರ್ ಬಲ್ಬ್, ಥರ್ಮಲ್ ಕವರ್, ಒಂದು ಡಬ್ಬ ಎಳ್ಳಿನ ಉಂಡೆ. ರೇಟು ಬರೀ 500 ರೂಪಾಯಿ ಮಾತ್ರನೇ. 500? ನಮ್ಮ ಕರೆಂಟ್ ಬಿಲ್ಲು 1000ದಲ್ಲಿ ಬರ್ತಾ ಇದೆ. 500ಕ್ಕೆ ಚಳಿ ಕಡಿಮೆ ಆಗುತ್ತೆ ಅಂದ್ರೆ ಈಗಲೇ ಕೊಂಡ್ಕೊತೀನಿ, ನಂಗೊಂದು ಕೊಡಿ. ರಾಮಕ್ಕ ತಕ್ಷಣ ಆ ಕಿಟ್ಟನ್ನು ತೆಗೆದುಕೊಂಡು ಹೋಗುತ್ತಾಳೆ. ಸಾಯಂಕಾಲಕ್ಕೆಲ್ಲ ಊರಲ್ಲಿ ಈ ವಿಷಯ ಹರಡಿ ಹೋಗುತ್ತದೆ. ಶಾರದಾ ಅವರ ಸೊಸೆಯಂದರು ಚಳಿನ ಮಾಯ ಮಾಡುವ ಯಂತ್ರವನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಪುಕಾರು ಶಿಕಾರು ಹುಟ್ಟುತ್ತದೆ. ಜನ ತಂಡೋಪತಂಡದಿಂದ ಬರಲಿಕ್ಕೆ ಶುರು ಮಾಡುತ್ತಾರೆ. ಸಾಯಂಕಾಲ ಶಾರದಾಳ ಮನೆ ಮುಂದೆ ಜನವೆಲ್ಲ ಕ್ಯೂ ಕಟ್ಟುತ್ತಾರೆ. ಅನಾಮಿಕಾ, ಅವನೇ ಅಂಜಲಿ ಬ್ಯುಸಿಯಾಗಿರ್ತಾರೆ. ಅಮ್ಮ ಅನಾಮಿಕಾ, ನಮ್ಮವ್ರಿಗೆ ಆಸ್ತಮಾ ಇದೆ, ಚಳಿಗೆ ಕೆಮ್ತಾ ಇದ್ದಾರೆ. ನಿಮ್ಮ ಹತ್ರ ಏನಾದ್ರೂ ಔಷಧಿ ಇದೆಯಾ? ಔಷಧಿ ಇಲ್ಲ, ಆದ್ರೆ ಈ ಶುಂಠಿ ಕಾಫಿನ ತಗೊಂಡು ಹೋಗಿ. ಇದರಲ್ಲಿ ತುಳಸಿ, ಮೆಣಸು, ಶುಂಠಿ ಸೇರ್ಸಿದೀನಿ. ದಿನಕ್ಕೆ 2 ಸಲ ಕುಡಿದರೆ ಉಪಶಮನವಾಗುತ್ತೆ. ಅಮ್ಮ ಅವನಿ, ನಮ್ಮ ಮನೆಯಲ್ಲಿ ಕಿಟಕಿಯಿಂದ ಗಾಳಿ ಬರ್ತಾ ಇದೆ ಅಮ್ಮ, ಏನ್ ಮಾಡ್ಬೇಕು? ತಗೊಳ್ಳಿ ಈ ಇನ್ಸುಲೇಷನ್ ಕಿಟ್.
ಇದರಲ್ಲಿ ಥರ್ಮಲ್ ಶೀಟ್ಸ್ ಇದೆ. ಇದನ್ನ ಕಿಟಕಿಗೆ ಅಂಟಿಸಿ ಚಳಿ ಒಳಗಡೆಗೆ ಬರೋದಿಲ್ಲ. ನಾನು ಯೂಟ್ಯೂಬ್ ನೋಡಿ ತಯಾರು ಮಾಡಿದ್ದೀನಿ. ಅಮ್ಮ ಅಂಜಲಿ, ರಾತ್ರಿಯಲ್ಲಿ ರೂಮು ಬಹಳ ತಣ್ಣಗಾಗಿ ನಿದ್ರೆ ಬರ್ತಾ ಇಲ್ಲ. ತಗೊಳ್ಳಿ ಕಲರ್ ಬಲ್ಬ್ಸ್, ಇದನ್ನ ನೀವು ರೂಮಲ್ಲಿ ಹಾಕೊಳ್ಳಿ. ಲೈಟ್ ಆನ್ ಮಾಡಿದ 10 ನಿಮಿಷಕ್ಕೆ ನಿಮ್ಮ ರೂಮು ಬೆಚ್ಚಗಾಗುತ್ತೆ. ಆಗ ನಿಮಗೆ ಹಾಯಾಗಿ ನಿದ್ರೆ ಬರುತ್ತೆ. ಇನ್ನು ಪ್ರಸಾದ್ ಹೊರಗೆ ಕುರ್ಚಿಯಲ್ಲಿ ಕೂತ್ಕೊಂಡು ದುಡ್ಡನ್ನು ತಗೋತಾ ಇರ್ತಾನೆ. ಹಾ, ಲೈನಲ್ಲಿ ಬನ್ನಿ, ಲೈನು ಎಲ್ರಿಗೂ ಸಿಕ್ಕತ್ತೆ, ಸ್ಟಾಕ್ ಇದೆ, ಗಾಬರಿ ಏನೂ ಇಲ್ಲ. ನೋಡಿದ್ಯೇನು, ನಮ್ಮ ಹೆಂಡತಿಯರು ಕರೆಂಟ್ ಬಿಲ್ ಕಡಿಮೆ ಮಾಡಿ ಅಂದ್ರೆ ಏಕವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಹೌದು ಅಣ್ಣಯ್ಯ, 15,000 ಬಿಲ್ ಕಟ್ಟೋದಕ್ಕೆ ಭಯಪಟ್ವಿ, ಆದ್ರೆ ಈಗ ದಿನಕ್ಕೆ 5,000 ಇನ್ಕಮ್ ಬರ್ತಾ ಇದೆ. ಇವರ ಬುದ್ಧಿಗೆ ಕೈ ಮುಗಿಬೇಕಪ್ಪ. 1 ವಾರದ ನಂತರ ಇವರ ವ್ಯಾಪಾರ ಜೋರಾಗಿ ಸಾಗುತ್ತದೆ. ಆದ್ರೆ ಆ ಊರಿನ ಕರೆಂಟ್ ಆಫೀಸರ್ ಜನಾರ್ದನ್ಗೆ ಇದೆಲ್ಲ ಆಶ್ಚರ್ಯವಾಗಿ ಅನ್ಸುತ್ತೆ. ಶಾರದಾ ಅವರ ಮನೆಯಲ್ಲಿ ಕರೆಂಟ್ ಬಿಲ್ ಸಡನ್ ಆಗಿ ಯಾಕೆ ಕಡಿಮೆ ಆಯ್ತು ಅಂತ ಅನುಮಾನ ಬರುತ್ತೆ. ಶಾರದಾ ಅವ್ರ ಮನೆಯಲ್ಲಿ ಮೀಟರ್ ಚೆಕ್ ಮಾಡಿ, ಅವರು ಬೈಪಾಸ್ ಏನಾದ್ರು ಮಾಡ್ತಾ ಇದ್ದಾರೋ ಏನೋ ಅಂತ ಸಂದೇಹವಾಗ್ತಿದೆ. ಅಷ್ಟು ದೊಡ್ಡ ಮನೆ, ದಿನಕ್ಕೆ 5 ಯೂನಿಟ್ ಕೂಡ ತಿರುಗ್ತಾ ಇಲ್ಲ. ಖಚಿತವಾಗಿ ಏನೋ ಮೋಸ ನಡೀತಾ ಇದೆ. ಮಾರನೇ ದಿನ ಬೆಳಿಗ್ಗೆ ಕರೆಂಟ್ ಆಫೀಸರ್ಗಳು ರೈಡ್ ಮಾಡುತ್ತಾರೆ. ಜನವೆಲ್ಲ ಗುಂಪು ಕೊಡುತ್ತಾರೆ. ಪ್ರಸಾದ್ ಅವರೇ, ನಿಮ್ಮ ಮನೆಯಲ್ಲಿ ಕರೆಂಟ್ ಕಳ್ಳತನ ನಡೀತಾ ಇದೆ ಅಂತ ನಮಗ ಅನುಮಾನ. ಮೀಟರ್ ಟ್ಯಾಂಪರ್ ಮಾಡಿದ್ದೀರಾ? ಏನ್ ಮಾತಾಡ್ತಾ ಇದ್ದೀರಾ ಆಫೀಸರ್ ಅವರೇ? ನಮ್ದು ಗೌರವಯುತವಾದ ಕುಟುಂಬ. ಬೇಕು ಅಂದ್ರೆ ಮನೆಯೆಲ್ಲ ಹೋಗಿ ಚೆಕ್ ಮಾಡಿ. ಜನಾರ್ದನ್ ತನ್ನ ಆಫೀಸರ್ಗೆ ಮನೆಯೆಲ್ಲ ಚೆಕ್ ಮಾಡು ಅನ್ನುತ್ತಾನೆ. ಆಫೀಸರ್ಗಳು ಮನೆಯೆಲ್ಲ ಹುಡುಕುತ್ತಾರೆ. ಹೀಟರು, ಗೀಸರು ಎಲ್ಲ ಪ್ಲಗ್ ತೆಗ್ದಿರುತ್ತದೆ, ಆದ್ರೆ ಮನೆ ಮಾತ್ರ ಬೆಚ್ಚಗಿರುತ್ತದೆ. ಅಡುಗೆ ಮನೆಯಲ್ಲಿ ಕುಕ್ಕರ್ಗಳು ಮುಗಿತಾ ಇಲ್ಲ, ಇಂಡಕ್ಷನ್ ಇಲ್ಲ, ಆದ್ರೆ ಅಡುಗೆ ನಡೀತಾ ಇರುತ್ತೆ. ಸರ್, ಹೀಟರ್ ಪ್ಲಗ್ ತೆಗ್ದಿದೆ ಸರ್, ಆದ್ರೆ ರೂಮಿನಲ್ಲಿ ಏನೋ ಮಣ್ಣಿನ ಮಡಕೆಗಳಿದೆ, ಅದರ ಹತ್ರ ಬಿಸಿ ಬರ್ತಾ ಇದೆ. ಮಣ್ಣಿನ ಮಡಕೆಗಳ? ಏನದು? ಅದು ಎಕೋ ಫ್ರೆಂಡ್ಲಿ ಹೀಟರ್ ಸರ್. ಕರೆಂಟ್ ಉಪಯೋಗಿಸದೆ ಹೀಟ್ ಕೊಡುವ ಟೆಕ್ನಾಲಜಿ. ನಾವು ಮೊಂಬತ್ತು ಇದ್ಲುಗಳನ್ನ ಉಪಯೋಗಿಸ್ತಾ ಇದೀವಿ, ಅದಕ್ಕೆ ಕರೆಂಟ್ ಬಿಲ್ ಕಡಿಮೆ ಆಗಿದೆ. ಕಳ್ತನ ಮಾಡಿಲ್ಲ, ಬುದ್ಧಿನ ಉಪಯೋಗಿಸಿದೀವಿ. ಬೇಕು ಅಂದ್ರೆ ನಿಮಗೆ ಕೂಡ ಒಂದು ಕಿಟ್ ಕೊಡ್ತೀವಿ ಸರ್, ಡಿಸ್ಕೌಂಟ್ ಅಲ್ಲಿ. ನಿಜವಾಗಿನಾ? ಕರೆಂಟ್ ಇಲ್ಲದೆ ಮನೆ ಬೆಚ್ಚಗಿದೆಯಾ? ಅದ್ಭುತ, ನಿಮ್ಮ ಬುದ್ಧಿವಂತಿಕೆಗೆ ಮೆಚ್ಕೋಬೇಕು. ಸಾರಿ ಪ್ರಸಾದ್ ಅವರೇ, ನನ್ನ ಅನುಮಾನ ತಪ್ಪು. ಪರವಾಗಿಲ್ಲ ಆಫೀಸರ್, ನಮ್ಮ ಸಸ್ಯೇಂದ್ರ ಮಾಡಿದ ಪ್ರಯೋಗದಿಂದ ನಮ್ಮ ಕರೆಂಟ್ ಉಳಿತಾಯವಾಗಿದೆ, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿದೆ. ಅಮ್ಮ, ನನಗೆ ಕೂಡ ಶುಂಠಿ ಕಾಫಿ ಪುಡಿ ಕೊಡಿ, ನನ್ನ ಹೆಂಡತಿ ಕೂಡ ಚಳಿಗೆ ಕಷ್ಟಪಡ್ತಾ ಇದ್ದಾಳೆ. ತಪ್ಪದೆ ಸರ್, ಆದ್ರೆ ಬಿಲ್ ಕಟ್ಟಬೇಕು ಮತ್ತೆ. ತಪ್ಪದೆ ಎಂದು ಜನಾರ್ದನ್ ದುಡ್ಡು ಕೊಟ್ಟು ಸಾಮಾನುಗಳು ತೆಗೆದುಕೊಳ್ಳುತ್ತಾನೆ. ಇನ್ನು ರಾತ್ರಿ ಎಲ್ಲರೂ ಹಾಲ್ನಲ್ಲಿ ಕೂತಿರುತ್ತಾರೆ. ಪ್ರಸಾದ್ ಬಹಳ ಸಂತೋಷದಿಂದಿರ್ತಾನೆ. ಕೈನಲ್ಲಿ ಈ ವಾರ ಬಂದ ಲಾಭದ ದುಡ್ಡಿರುತ್ತದೆ. ಅಮ್ಮ ಸೊಸೇಂದ್ರೆ, ನಿಮ್ಮ ಬುದ್ಧಿವಂತಿಕೆಯಿಂದ ನನ್ನ ಮರ್ಯಾದೆ ನಿಲ್ತಮ್ಮ. ದುಡ್ಡು ಉಳಿತಾಯವಾಗಿದೆ, ಮೇಲಾಗಿ ಲಾಭ ಕೂಡ ಬಂದಿದೆ. ಈ ದುಡ್ಡಿನಿಂದ ನಾನು ಕರೆಂಟ್ ಬಿಲ್ ಕಟ್ತೀನಿ, ಇನ್ನು ಮಿಕ್ಕ ದುಡ್ಡು ನಿಮ್ದೇ. ಮಾವಯ್ಯನವ್ರೆ, ಈ ದುಡ್ಡಿನಿಂದ ನಾವು ಇನ್ನೊಂದು ಕೆಲಸ ಮಾಡೋಣ. ಏನಮ್ಮ, ನಮ್ಮ ಊರಿನಲ್ಲಿ ಬಹಳ ಜನ ಬಡವರಿದ್ದಾರೆ, ಅವರಿಗೆ ಹೀಟರ್ಸ್ ಕೊಂಡ್ಕೊಳ್ಳುವ ಸಾಮರ್ಥ್ಯವಿಲ್ಲ. ನಾವೇ ತಯಾರು ಮಾಡಿದ ಈ ಮಣ್ಣಿನ ಹೀಟರ್, ಬೆಡ್ಶೀಟ್ ಕೊಂಡ್ಕೊಂಡು ಅವರಿಗೆ ಉಚಿತವಾಗಿ ಹಂಚೋಣ. ನಮಗೆ ಲಾಭ ಬರ್ದಿದ್ರು ಪರವಾಗಿಲ್ಲ, ಅವರಿಗೆ ಚಳಿ ಕಡಿಮೆ ಆಗುತ್ತೆ. ಹೌದು ಮಾವಯ್ಯ, ನಾವು ಬಿಸ್ನೆಸ್ ಮಾಡಿದ್ದೆ ಅಗತ್ಯಕ್ಕಾಗಿ, ಈಗ ಅಗತ್ಯ ತೀರಿ ಹೋಗಿದೆ, ಇನ್ನು ಸೇವೆ ಮಾಡೋಣ. ನಿಮ್ಮ ಮನಸ್ಸು ಎಷ್ಟು ದೊಡ್ಡದೋ ನಿಮ್ಮ ಆಲೋಚನೆ ಹೇಳ್ತಾ ಇದೆ. ನಮ್ಮ ಮನೆಯ ಸೊಸೆಯಂದರು ಬುದ್ಧಿವಂತರೇ ಅಲ್ಲ, ಒಳ್ಳೆ ಮನಸ್ಸಿರುವವರು ಕೂಡ. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು ಗೈಸ್. ಶಾರದಾ, ನೋಡಿದ್ಯಾ ಕರೆಂಟ್ ಬಿಲ್ ಭಯ ಎಲ್ಲಿಗೆ ದಾರಿ ತೆಗ್ದಿದ್ಯೋ? ಹೌದು ರೀ, ಕಷ್ಟ ಬಂದ್ರೇನೆ ಅಲ್ವಾ ಮನುಷ್ಯನ ಬುದ್ಧಿವಂತಿಕೆ ಹೊರಗೆ ಬರುತ್ತೆ. ನಮ್ಮ ಸೊಸೆಯಂದರು ಬಂಗಾರ. ಮಾರನೇ ದಿನದಿಂದ ಆ 3 ಸೊಸೆಯಂದರು ತಮ್ಮ ಬುದ್ಧಿವಂತಿಕೆಯಿಂದ ತಯಾರು ಮಾಡಿದ ವಸ್ತುಗಳನ್ನು ಊರಿನಲ್ಲಿ ಬಡವರಿಗೆ ಹಂಚಲಿಕ್ಕೆ ಶುರು ಮಾಡುತ್ತಾರೆ. ಚಳಿಗಾಲ ಮಂಜನ್ನು ಸುರಿಸುತ್ತದೆ, ಆದರೆ ಈ ಸೊಸೆಯಂದರು ಮಾತ್ರ ಊರಿನ ಜನರ ಮನಸ್ಸಿನಲ್ಲಿ ಬೆಚ್ಚನ ಪ್ರೇಮವನ್ನು ತುಂಬಿಸುತ್ತಾರೆ. ರಾಮಾಪುರದಲ್ಲಿ ಬುದ್ಧಿವಂತ ಸೊಸೆಯಂದರು ಅಂದ್ರೆ ಶಾರದಾಳ ಸೊಸೆಯಂದ್ರೆ ಎಂದು ಎಲ್ಲರೂ ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.